ಬೆಂಗಳೂರು ಬಣ್ಣದ ನಗರಿ, ಬೆಂಗಳೂರು ಆಧುನಿಕ ನಗರಿ, ಬೆಂಗಳೂರು ಕನಸಿನ ನಗರಿ, ಬೆಂಗಳೂರು ಸುಂದರ ನಗರಿ, ಬೆಂಗಳೂರು ಹಸಿರು ನಗರ ಇದ್ದೆಲ್ಲ ಖ್ಯಾತಿಯನ್ನ ಗಳಿಸಿದೆ. ಬೆಂಗಳೂರು ಆಧುನಿಕತೆಯ ಭರಾಟೆಯಲ್ಲಿ ಇಲ್ಲಿನ ಸಂಸ್ಕೃತಿಗಳ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪ್ರಭಾವವನ್ನ ಬೀರ್ತಿದೆ ಎನ್ನುವಂತಹ ಒಂದಷ್ಟು ಕುಹಕ ಮಾತುಗಳನ್ನು ಕೆಲವೆಡೆ ಕೇಳಿ ಬರುತ್ತೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಸೆಡ್ಡು ಹೊಡೆದಂತೆ ಬೆಂಗಳೂರು ತನ್ನ ಪುರಾತನವಾದಂತ ಎಲ್ಲ ರೀತಿಯಾದಂತ ಹಬ್ಬ ಹರಿದಿನಗಳು ಜಾತ್ರೆಗಳನ್ನ ಆಚರಿಸ್ತಾ ಇದೆ. ಅದಕ್ಕೆ ಸಾಕ್ಷಿಯೇ ಬಹುಶಃ ರಾಜ್ಯದಲ್ಲಿ ಅತಿ ಎತ್ತರಕ್ಕೆ ತೇರುಗಳನ್ನ ನಿರ್ಮಾಣ ಮಾಡಿ, ಅಂದ್ರೆ ಕುರ್ಚುಗಳನ್ನ ನಿರ್ಮಾಣ ಮಾಡಿ, ಶಕ್ತಿ ದೇವತೆಯಾಗಿರುವಂತಹ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಗೆ ಈ ಒಂದು ಮುಗಿಲೆತ್ತರದ ತೇರುಗಳನ್ನ ಕಟ್ಟಿಗೆಗಳಿಂದ ಅಂದ್ರೆ ಬಡಿಗೆಗಳಿಂದ ನಿರ್ಮಾಣ ಮಾಡ್ತಾರೆ. ಆ ಒಂದು ಅತಿ ಎತ್ತರದ ಈ ಒಂದು ತೇರುಗಳಿಗೆ ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕಾರವನ್ನ ಮಾಡಿ, ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿ, ರಸ್ತೆಗಳಲ್ಲಿ ರಾಸುಗಳು ಮತ್ತು ಭಕ್ತರ ಸಹಾಯದಿಂದ ಎಳೆದು ತರ್ತಾರೆ. ತಾಯಿ ಮದ್ದೂರಮ್ಮನಿಗೆ ವಿಶೇಷವಾಗಿ ಈ ಒಂದು ಕುರ್ಚಿಗಳ ತೇರುಗಳ ಜಾತ್ರೆ ಅಂತಲೇ ಕರಿತೇವೆ. ಆ ಒಂದು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಎರಡು ಕಣ್ಣು ಸಾಲದಾಗಿರುತ್ತದೆ. ದೂರದಿಂದ ಬರುವಂತಹ ಈ ಒಂದು ತೇರುಗಳನ್ನ ನೋಡೋದಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ಆಗಮಿಸ್ತಾರೆ. ಈ ಒಂದು ಕುರ್ಚುಗಳ ಅಥವಾ ತೇರುಗಳ ಜಾತ್ರೆ ನಡೀತಾ ಇದೆ. ಉಸ್ಕೂರಿಗೆ ಹೊಂದಿಕೊಂಡಿರುವಂತಹ ಸಿಂಗನಗರ, ದೊಡ್ಡನಾಗಮಂಗಲ, ಚಿಕ್ಕನಾಗಮಂಗಲ, ಹಾವಲಹಳ್ಳಿ, ಮುತ್ತನಲ್ಲೂರು, ರಾಮಸಾಗರ, ನಾರಾಯಣಘಟ್ಟ, ಹೀಲಲಿಗೆ ಮುಂತಾದ ಸುಮಾರು 17 ಗ್ರಾಮಗಳಿಂದ ಈ ಬಾರಿ ವಿಶೇಷವಾಗಿ ಗೋವಿಂದಶೆಟ್ಟಿಪಾಳ್ಯ, ಕೋನಪ್ಪ ನಗರದಿಂದಲೂ ಕೂಡ ತೇರುಗಳನ್ನ ನಿರ್ಮಾಣ ಮಾಡಿ ಈ ಒಂದು ತೇರುಗಳನ್ನ ತಾಯಿಯ ಸನ್ನಿಧಾನಕ್ಕೆ ತರ್ತಾ ಇದ್ದಾರೆ. ಇದೆಲ್ಲವನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಶನಿವಾರ ಮಧ್ಯಾಹ್ನ 2 ಗಂಟೆಯ ನಂತರ ಉಸ್ಕೂರಿಗೆ ಬಂದ್ರೆ ಈ ಒಂದು 17 ಗ್ರಾಮಗಳಿಂದಲೂ ಕೂಡ ಮುಗಿಲೆತ್ತರದ ಈ ಒಂದು ತೇರುಗಳನ್ನ ಕಣ್ತುಂಬಿಕೊಳ್ಳಬಹುದು ಮತ್ತು ಆ ಸೌಂದರ್ಯ ಹಾಗೆಯೇ ಭಕ್ತಾದಿಗಳ ಉತ್ಸಾಹ ಮತ್ತು ಶಕ್ತಿ ದೇವತೆ ಮದ್ದೂರಮ್ಮನ ದರ್ಶನವನ್ನ ಕೂಡ ಪಡ್ಕೊಳ್ಳಬಹುದು. ನೀವು ಕೂಡ ಬರ್ತೀರಲ್ಲ ಈ ಒಂದು ತೇರುಗಳ ಹಬ್ಬ, ಕುರ್ಚುಗಳ ಹಬ್ಬಕ್ಕೆ ನೀವು ತಪ್ಪದೆ ಬನ್ನಿ. ಆ ಒಂದು ಗ್ರಾಮೀಣ ಸೊಗಡನ್ನ, ಆ ಒಂದು ಮದ್ದೂರಮ್ಮನ ತಾಯಿಯ ಶಕ್ತಿಯನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.